ನಿಮ್ಮದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ SSP ಸ್ಕಾಲರ್ಶಿಪ್ 2026 ಟೈಪ್ ಮಾಡಿಕೇಸಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಫಸ್ಟ್ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ದಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಪೇಜನ್ನು ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮ್ಮ SSP ಪಾಸ್ವರ್ಡ್ ಹಾಗೂ SSP ID ಅನ್ನು ಎಂಟರ್ ಮಾಡಿ ಕ್ಯಾಪ್ಚಾ ಫಿಲ್ ಮಾಡಿದ ನಂತರ SSP ದಲ್ಲಿ ಲಾಗ್ ನೀವು ಕ್ಲಿಕ್ ಮಾಡ್ತೀರಿ. ಸ್ಟೂಡೆಂಟ್ ಲಾಗಿನ್ ದಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ದು SSP ID ಮತ್ತು ನಿಮ್ಮ ನೇಮ್ ಅನ್ನು ಶೋ ಆಗ್ತಿದೆ. ಇಲ್ಲಿ ಫಸ್ಟ್ ಸ್ಟೆಪ್ ದಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ದು KYC ಅನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. KYC ಯಾವ ರೀತಿ ಕಂಪ್ಲೀಟ್ ಮಾಡ್ಬೇಕಂದ್ರೆ ಅಲ್ಲಿ 3 ಲೈನ್ ನಿಮ್ಗೆ ಕಾಣ್ತಾ ಇರ್ಬೋದು. 3 ಲೈನ್ ದಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಹೋಮ್, ಅಪ್ಲಿಕೇಶನ್ ಸ್ಟೇಟಸ್, ಅಪ್ಲೋಡ್ ವ್ಯೂ ಅಟೆಸ್ಟೇಷನ್ ಎಲ್ಲ ಈ ಡೀಟೇಲ್ಸ್ ಅನ್ನು ಅಲ್ಲಿ ಫಸ್ಟ್ ಆಫ್ ಆಲ್ ಇರುತ್ತೆ. ನೀವೇನ್ ಮಾಡ್ಬೇಕು ಅಂದರೆ ವೆರಿಫಿಕೇಶನ್ ದಲ್ಲಿ ಕ್ಲಿಕ್ ಮಾಡಬೇಕು. ವೆರಿಫಿಕೇಶನ್ ದಲ್ಲಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನೀವು ನೋಡ್ತಾ ಇರಬಹುದು KYC ಆಪ್ಷನ್ ಅನ್ನು ಕಾಣ್ತಾ ಇದೆ. ಆ KYC ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕಲಿ ಈ ವೆಬ್ಸೈಟ್ ಬೇರೆ ವೆಬ್ಸೈಟ್ಗೆ ಹೋಗುತ್ತೆ. ಅಂದ್ರೆ ಅಲ್ಲಿ ನೀವು ನಿಮ್ದು ಆಧಾರ್ ಕಾರ್ಡ್ ನಂಬರು ಮತ್ತು ನಿಮ್ದು ಹೆಸರನ್ನು ಹಾಕಬೇಕು. ಹೆಸರು ಹಾಕಿದ ತಕ್ಷಣ ನಿಮಗೆ ಒಂದು ಅಲ್ಲಿ ತೆಳಗೆ ನೀವು ನೋಡ್ತಾ ಇರಬಹುದು ಒಂದು ಟಿಕ್ ಮಾಡಬೇಕು. ಅಂದ್ರೆ ಅಲ್ಲಿ ಟಿಕ್ ಆಪ್ಷನ್ ಬರುತ್ತೆ. ಆ ಟಿಕ್ ಮಾಡಿದ ಮೇಲೆ ಒಂದು OTP ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕು. OTP ಆಪ್ಷನ್ ಸೆಲೆಕ್ಟ್ ಮಾಡಿದ ನಂತರ ನೀವು ಸೆಂಡ್ ಜನರೇಟ್ OTP ಅನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಮೊಬೈಲ್ಗೆ ಆಧಾರ್ ಕಾರ್ಡ್ ಲಿಂಕ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಮೊಬೈಲ್ OTP ತಗೊಂಡು ನೀವು OTP ಅನ್ನು ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ ತಕ್ಷಣ ನಿಮ್ಮದು KYC ಅನ್ನು ಕಂಪ್ಲೀಟ್ ಆಗುತ್ತೆ. ಸೊ ಅದೇ KYC ಕಂಪ್ಲೀಟ್ ಆದಮೇಲೆ ನೀವು ಅಪ್ಲಿಕೇಶನ್ ದಲ್ಲಿ ಕ್ಲಿಕ್ ಮಾಡಬೇಕು. ಆ 3 ಡಾಟ್ಸ್ ಅದಾವಲ್ಲ ರೀ ಲೈನ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಅಂತ ಆಪ್ಷನ್ ಬರುತ್ತೆ. ಬೇಸಿಕಲಿ ಈ ತರ 5 ಸ್ಟೆಪ್ಸ್ ಅದಾವೆ ಅಪ್ಲಿಕೇಶನ್ ದಲ್ಲಿ. ಫಸ್ಟ್ ಸ್ಟೆಪ್ ನೀವು ನೋಡ್ತಾ ಇರಬಹುದು. ಫಸ್ಟ್ ಸ್ಟೆಪ್ ದಲ್ಲಿ ನಿಮ್ದು SSLC ಡೀಟೇಲ್ಸ್, ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಮತ್ತು ಡಿಸಬಿಲಿಟಿ ಡೀಟೇಲ್ಸ್ ಮತ್ತು ಪರ್ಸನಲ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಅದೇ ಯಾವ ರೀತಿ ಫಿಲ್ ಮಾಡಬೇಕು ಅಂತ ನಾ ಈ ವಿಡಿಯೋದಲ್ಲಿ ಹೇಳ್ತೇನೆ. ಅದು ವಿಡಿಯೋ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಫಸ್ಟ್ ಆಫ್ ಆಲ್ ನಿಮ್ದು SSLC ಡೀಟೇಲ್ಸ್ ಇರುತ್ತೆ. SSLC ಡೀಟೇಲ್ಸ್ ದಲ್ಲಿ ನೀವು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮ್ದು SSLC ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕಬೇಕು. SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಮೇಲೆ ಆಟೋಮೆಟಿಕಲಿ ಡಾಟಾ ಫೆಚ್ ಆಗುತ್ತೆ. ನೀವು ಸಬ್ಮಿಟ್ ಫೆಚ್ ಡಾಟಾ ಕ್ಲಿಕ್ ಮಾಡಬೇಕು. ಡಾಟಾವನ್ನು ಸೇವ್ ಮಾಡಬೇಕಾಗುತ್ತೆ. ಡಾಟಾ ಸೇವ್ ಮಾಡಿದ ನಂತರ ಅಲ್ಲಿ ಏನು ಬರುತ್ತೆ ಅಂದರೆ ಸೆಕೆಂಡ್ ಸ್ಟೆಪ್ದಲ್ಲಿ ಫಸ್ಟ್ ಸ್ಟೆಪ್ ಸೆಕೆಂಡ್ ಸಬ್ ಸ್ಟೆಪ್ ಅಲ್ಲಿ ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಅನ್ನ ಇರುತ್ತೆ. ನೀವು ಅಲ್ಲಿ ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಅಲ್ಲಿ ನಿಮ್ಮ RD ನಂಬರ್ ಇರುತ್ತೆ. ಇನ್ಕಮ್ ಕಾಸ್ಟ್ ಒಂದು ಸರ್ಟಿಫಿಕೇಟ್ ಮೇಲೆ RD ನಂಬರ್ ಇರುತ್ತೆ. RD ನಂಬರ್ ತಗೊಂಡು ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ ಮೇಲೆ ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಆ ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಜೈನ್ ಯಾವುದು ಕ್ಯಾಟಗರಿಲಿ ನಿಮ್ಗೆ ಬರ್ತಾ ಇದೆ ಅಂದ್ರೆ ಆ ಕ್ಯಾಟಗರಿ ಚೂಸ್ ಮಾಡ್ಕೇಸಿ ಯಾವ ಕ್ಯಾಟಗರಿ ಅಂದ್ರೆ ಸಬ್ ಕ್ಯಾಟಗರಿ ಇರುತ್ತೆ. ಸಬ್ ಕ್ಯಾಟಗರಿ 2A 3B SC ST ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ. ಆ ಕ್ಯಾಟಗರಿ ಕ್ಲಿಕ್ ಮಾಡಿದ ಮೇಲೆ ನೀವು ಆಟೋಮೆಟಿಕ್ ನಿಮ್ಮ ಡಾಟಾ ಅಲ್ಲಿ ಫೆಚ್ ಆಗುತ್ತೆ. ಡಾಟಾ ಫೆಚ್ ಮಾಡಿದ ಡಾಟಾ ಕರೆಕ್ಟ್ ಇದೆ ಆರ್ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಆಪ್ಷನ್ ಬರ್ತಾ ಇದೆ. ಆ ಡಿಸ್ಪ್ಲೇ ಡೀಟೇಲ್ಸ್ ಕರೆಕ್ಟ್ ಆಪ್ಷನ್ ಇದೆ ಅಂದ್ರೆ ನೀವೇನು ಮಾಡಬೇಕು, ಕರೆಕ್ಟ್ ಇದೆ ಅಂತ ಕ್ಲಿಕ್ ಮಾಡಿದ ಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆಟೋಮೆಟಿಕಲಿ ಡಾಟಾ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡಾಟಾ ಆಟೋಮೆಟಿಕಲಿ ಸೇವ್ ಆಗುತ್ತೆ. ಅದಾದ ತಕ್ಷಣ ನಿಮ್ದು ಥರ್ಡ್ ಸ್ಟೆಪ್ದಲ್ಲಿ ಏನು ಬರುತ್ತೆ ಅಂದರೆ ಫಸ್ಟ್ ವರ್ಕ್ ಸಬ್ ಸ್ಟೆಪ್ ಇರುತ್ತೆ. ಅದು ಥರ್ಡ್ ಸ್ಟೆಪ್ ಡಿಸಬಿಲಿಟಿ ಡೀಟೇಲ್ಸ್. ಡಿಸಬಿಲಿಟಿ ಡೀಟೇಲ್ಸಲ್ಲಿ ನೀವು ಡಿಸಬಿಲಿಟಿ ಇದೀರಾ ಇಲ್ಲ ಅಂತ ಕ್ಲಿಕ್ ಮಾಡಬೇಕು. ಎಸ್ ಇದ್ರೆ ಎಸ್ ಹಾಕಿ. ಎಸ್ ಹಾಕಿದ ನಂತರ ಅಲ್ಲಿ ಒಂದು ನಿಮ್ದು UDID ಡೀಟೇಲ್ಸ್ ಅಂದರೆ ನಿಮ್ಮ ನಂಬರ್ ಇರುತ್ತೆ. ಡಿಸಬಿಲಿಟಿ ಡಾಟಾ UDID ನಂಬರ್ ಅಂತಾರೆ. ಈ ಡಿಸಬಿಲಿಟಿ ಇದ್ರೆ ಅಷ್ಟ ನೀವು ಡಿಸಬಿಲಿಟಿ ನಂಬರನ್ನು ಹಾಕಬೇಕು. ಅದು ಹಾಕಿದ ಮೇಲೆ ನೀವು ಡಾಟಾ ಪ್ರೊಸೀಡ್ ಮಾಡಬೇಕು. ಸೇವ್ ಡಾಟಾ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಲ್ಲಿ ಕ್ಲಿಕ್ ಮಾಡ್ಕೇಸಿ ಡಾಟಾ ಸೇವ್ ಮಾಡಬೇಕು. ಫೋರ್ತ್ ಸ್ಟೆಪ್ದಲ್ಲಿ ಏನು ಬರುತ್ತೆ ಅಂದ್ರೆ ಪರ್ಸನಲ್ ಡೀಟೇಲ್ಸ್ ಬರುತ್ತೆ. ಪರ್ಸನಲ್ ಡೀಟೇಲ್ಸ್ದಲ್ಲಿ ನಿಮ್ದು ಯಾವ ತಾಲೂಕು, ಯಾವ ಜಿಲ್ಲೆ ಮತ್ತು ಫೋನ್ ನಂಬರ್ ಎಂಟ್ರ್ ಮಾಡಿದರೆ ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿಲ್ಲ ಅಂದರೆ ನೀವು ಫೋನ್ ನಂಬರು ಯಾವ ಕನ್ಸಿಸ್ಟೆನ್ಸಿ ಬರುತ್ತೆ ಮತ್ತು ನಿಮ್ಮದು ಅಡ್ರೆಸ್ ಎಲ್ಲ ಫಿಲ್ ಮಾಡಿದ ಮೇಲೆ ನೀವು ಡಾಟಾವನ್ನು ಸೇವ್ ಮಾಡಿಕಿಸಿ ಸ್ಟೆಪ್ 2ಗೆ ಹೋಗಬೇಕು. ಸ್ಟೆಪ್ 2ದಲ್ಲಿ ಸ್ಟೆಪ್ 2ದಲ್ಲಿ ಪ್ರೆಸೆಂಟ್ ಇಯರ್ ಸ್ಟಡಿ ಡೀಟೇಲ್ಸ್ ಮತ್ತು ಇರುತ್ತೆ. ಅಲ್ಲಿ ನೀವು 4 ಆಪ್ಷನ್ಸ್ ಬರುತ್ತೆ. ಸ್ಟಾರ್ಟಿಂಗ್ ಆಪ್ಷನ್ಸ್ ಇರುತ್ತೆ. ಆರ್ ಯು ಸ್ಟಡಿಂಗ್ ಇನ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ. PUC ಇದ್ರೆ ನೋ ಅಂತ ಕ್ಲಿಕ್ ಮಾಡಬೇಕು. PUC ಓದ್ತಾ ಇದ್ದೀರಿ ನೋ ಅಂತ ಕ್ಲಿಕ್ ಮಾಡಬೇಕು. ಸೆಕೆಂಡ್ ಆಪ್ಷನ್ ಬರುತ್ತೆ ಆರ್ ಯು ಸ್ಟಡಿಂಗ್ 11th or 12th CBSE ICSE IGCSE. ಈ ಬೋರ್ಡ್ದಲ್ಲಿ ಇದ್ರೆ ನೀವು ಎಸ್ ಕ್ಲಿಕ್ ಮಾಡಬೇಕು. ಈ ಬೋರ್ಡ್ ನಿಮ್ದು ಇರಲ್ಲ, ಯಾರು CBSE ಅವ್ರಿದ್ರೆ CBSE ICSE ಇದ್ದರೆ ಅವ್ರು ಎಸ್ ಕ್ಲಿಕ್ ಮಾಡಬೇಕು. ನೀವು PUC ಕರ್ನಾಟಕ ಬೋರ್ಡ್ದಲ್ಲಿ ಓದ್ತಾ ಇರಬೇಕು ಆದರೆ ಇಲ್ಲಿ ನೋ ಕ್ಲಿಕ್ ಮಾಡಬೇಕು.
ನಂತರ ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಸೆಕೆಂಡ್ ಇಯರ್ PUC ಅಂತ ಬರ್ತಾ ಇದೆ. ಈ ಆಪ್ಷನ್ದಲ್ಲಿ ಎಸ್ ಕ್ಲಿಕ್ ಮಾಡಬೇಕು. ಯಾಕಂದರೆ ನೀವು ಕರ್ನಾಟಕ ಬೋರ್ಡ್ದಲ್ಲಿ ಕಲಿತಾ ಇರೋ ಕಾರಣದಿಂದ ಎಸ್ ಕ್ಲಿಕ್ ಮಾಡಬೇಕು. ಅದಾದ ನಂತರ ಎಂಟರ್ ಸ್ಟ್ಯಾಟ್ಸ್ ಐ ಡಿ. ಈ ಸ್ಟ್ಯಾಟ್ ಐ ಡಿ ಎಲ್ಲಿ ಸಿಗ್ತದೆ ಅಂದರೆ, ಸ್ಟ್ಯಾಟ್ ಐ ಡಿ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, SSLC ಮಾರ್ಕ್ಸ್ ಕಾರ್ಡ್ ಆ ಫೋಟೋ ತಳಗಡೆ ಇಲ್ಲರ ಮೇಲದಲ್ಲಿ ಒಂದು 8 ಡಿಜಿಟ್ದ ನಂಬರ್ ಇರುತ್ತೆ ಸ್ಟ್ಯಾಟ್ ಐ ಡಿ. ಆ ಸ್ಟ್ಯಾಟ್ ಐ ಡಿ ನಿಮ್ಗೆ ಅಲ್ಲೇ ಸಿಗಲಿಲ್ಲ ಅಂದರೆ ನೀವು ಕಾಲೇಜಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ರು ಅವ್ರು ಸ್ಟ್ಯಾಟ್ ಐ ಡಿ ನಿಮ್ಗೆ ಬರೆದು ಕೊಡ್ತಾರೆ. ಆ ಸ್ಟ್ಯಾಟ್ ಐ ಡಿಯಲ್ಲಿ ಎಂಟ್ರ್ ಮಾಡಿದ ಮೇಲೆ ಆಟೋಮೆಟಿಕಲಿ ನಿಮ್ದು ಕಾಲೇಜ್ ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಿ ನೀವು, ಫಸ್ಟ್ ಇಯರ್ಲಿ ಸೆಕೆಂಡ್ ಇಯರಲ್ಲಿ ಆಟೋಮೆಟಿಕಲಿ ಡಾಟಾ ಫೆಚ್ ಆಗ್ತೈತಿ. ಆ ಡಾಟಾ ಫೆಚ್ ಇದ್ದರೆ ಕರೆಕ್ಟ್ ಇದ್ರೆ ನಿಮ್ದು ಕಾಲೇಜ್ ಹೆಸರು ಫೆಚ್ ಆಗ್ತೈತಿ. ಎಲ್ಲ ಬೇರೆ ಎಲ್ಲ ಡೀಟೇಲ್ಸ್ ಆಟೋಮೆಟಿಕಲಿ ಫೆಚ್ ಆಗ್ತಾವೆ. ಮತ್ತು ಯಾವ ಕಾಲೇಜ್ ಡೇಟ್, ನೀವು ಕಾಲೇಜ್ಗೆ ಯಾವ ದಿವಸದಿಂದ ಹೋಗತ್ತೀರಿ, ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಆಗೈತೆ ಆ ಡೇಟನ್ನು ಇಲ್ಲಿ ಚೂಸ್ ಮಾಡಬೇಕು. ಅದಾದ ನಂತರ ನೀವು ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ ಅದು ಆಟೋಮೆಟಿಕಲಿ ಎಲ್ಲ ಇಲ್ಲಿ ಒಂದು ನಂಬರ್ದಲ್ಲಿ ಸ್ಟ್ಯಾಟ್ ಐ ಡಿ ಇರುತ್ತಲ್ಲ ಆ ನಂಬರ್ದಲ್ಲಿ ಎಲ್ಲ ಫೆಚ್ ಆಗುತ್ತೆ. ಎಲ್ಲ ಫೆಚ್ ಆಗಿದ್ಮೇಲೆ ಒಂದು ನೀವು ಸೆಲೆಕ್ಟ್ ಮಾಡಬೇಕೇನೆಂದರೆ ಸೆಲೆಕ್ಟ್ ಮೋಡ್ ಆಫ್ ಅಡ್ಮಿಷನ್ ಇರುತ್ತಲ್ಲ, ಸೆಲೆಕ್ಟ್ ಮೋಡ್ ಆಫ್ ಅಡ್ಮಿಷನ್ದಲ್ಲಿ ಕೋರ್ಸ್ ವಿಚ್ ಡು ನಾಟ್ ರಿಕ್ವೈರ್ ಕೌನ್ಸಿಲಿಂಗ್ ಅದು ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕಲಿ ಡಾಟಾ ಸೇವ್ ಆಗುತ್ತೆ. ನೀವು ಸೇವ್ ಅಂತ ಕ್ಲಿಕ್ ಮಾಡಬೇಕು. ಡಾಟಾ ಸೇವ್ ಆದಮೇಲೆ ಹಾಸ್ಟೆಲ್ ಡೀಟೇಲ್ಸ್ ಬರುತ್ತೆ. ಆ ಹಾಸ್ಟೆಲ್ ಡೀಟೇಲ್ಸ್ದಲ್ಲಿ ಏನಿರುತ್ತೆ ಅಂದ್ರೆ ನಿಮ್ದು ಎಲ್ಲ ನೀವು ಏನಾರ ಹಾಸ್ಟೆಲ್ಸ್ ಗೌರ್ಮೆಂಟ್ ಹಾಸ್ಟೆಲ್ದಲ್ಲಿ ಇದ್ದರೆ ಮಾತ್ರ ಅಲ್ಲೇ ಹಾಸ್ಟೆಲ್ ಒಳಗೆ ಅದೇ ಒಂದು ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ನೀವು ಇಲ್ಲೇ ನೋಡ್ತಾ ಇರ್ಬೋದು, ನೀವು ಹಾಸ್ಟೆಲರ್ ಡೇ ಸ್ಕಾಲರ್ ಡೀಟೇಲ್ಸ್ ಅಂತ ಇರುತ್ತೆ. ಸೆಲೆಕ್ಟ್ ಯುವರ್ ರೆಸಿಡೆನ್ಸ್ ಟೈಪ್. ನೀವು ಡೇ ಸ್ಕಾಲರ್ಸ್ ಇದ್ದರೆ ಡಿ ಸ್ಕಾಲರ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ ಇರುತ್ತೆ, ನೀವು ಹಾಸ್ಟೆಲ್ದಲ್ಲಿ ಇದ್ದರೆ ಅಷ್ಟೇ ಎಸ್ ಅಂತ ಕ್ಲಿಕ್ ಮಾಡಬೇಕು, ಹಾಸ್ಟೆಲಲ್ಲಿ ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡಬೇಕು. ಇದಾದ ನಂತರ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ NSP OTR ID ಅನ್ನು ಅಲ್ಲಿ ಎಂಟರ್ ಮಾಡಿದ ಮೇಲೆ ಫೈನಲ್ ಅಪ್ಲಿಕೇಶನನ್ನು ಸಬ್ಮಿಟ್ ಆಗುತ್ತೆ. ನೀವು ಯಾವಾಗ ಫಸ್ಟ್ ಸ್ಟೆಪ್ದಿಂದ ಫೈನಲ್ ಸ್ಟೆಪ್ಗೆ ಬರ್ತೀರಾ ಅವಾಗ ಅಪ್ಲಿಕೇಶನ್ ಡೀಟೇಲ್ಸನ್ನು ಒಂದ್ಸಲ ಸರಿಯಾಗಿ ಇದೆಯೋ ನೋಡಿ. ಯಾಕಂದರೆ ಒಂದ್ಸಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಮತ್ತೊಮ್ಮೆ ಸಬ್ಮಿಟ್ ಮಾಡೋಕ್ಕೂ ಅಥವಾ ಎಡಿಟ್ ಮಾಡೋಕ್ಕೂ ಅವಕಾಶ ಇರಲ್ಲ. ಸೊ ಒಂದ್ಸಲ ವೆರಿಫಿಕೇಷನ್ ನೀವು ಮಾಡಿರಿ, ಆಮೇಲೆ ಫೈನಲ್ ಸಬ್ಮಿಷನ್ ಮಾಡಿರಿ. NSP OTR ಯಾವ ರೀತಿ ಸಬ್ಮಿಟ್ ಮಾಡಬೇಕು, ಯಾವ ರೀತಿ ಫೆಚ್ ಮಾಡಬೇಕು ಅಲ್ಲ ಅದ್ರ ಮೇಲೆ ನಾವು ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಹೋಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಬೋದು. ಇಲ್ಲೇ ನಿಮ್ದು ಮೇನ್ ಏನಂದರೆ ಫೈನಲ್ ಸ್ಟೆಪ್ದಲ್ಲಿ ಏನು ನೋಡಬೇಕಂದ್ರೆ ನಿಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟಿಂದ RD ನಂಬರ್ ಇರುತ್ತಿಲ್ಲ ಅದರೊಳಗೆ ನಿಮ್ಮದು ಹೆಸರು ಏನಿರುತ್ತೆ, ಎಕ್ಸಾಂಪಲ್ SURUJ ಸೂರಜ್ ಇರುತ್ತೆ. ಎಲ್ಲ SSLC ಡೀಟೇಲ್ಸ್ ಒಳಗೂ ಅದೇ ರೀತಿ ಇರಬೇಕು. ಸರ್ನೇಮ್, ಮಿಡಲ್ ನೇಮ್ ಸೇಮ್ ಟು ಸೇಮ್ ಇರಬೇಕು. ಇನ್ಕಮ್ ಕಾಸ್ಟ್, ಆಧಾರ್ ಕಾರ್ಡ್, ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು SSLC ಮಾರ್ಕ್ಸ್ ಕಾರ್ಡ್ದಲ್ಲಿ ಆ್ಯಸ್ ಇಟ್ ಈಸ್ ನೇಮ್ ಇರಬೇಕು. ಒಂದು ಸ್ಪೆಲ್ಲಿಂಗು ಇಲ್ಲಲ್ಲಿ ಇರಬಾರ್ದು, ಒಂದು ವರ್ಡು ಶಿಫ್ಟ್ ಇರಬಾರ್ದು, ಆ್ಯಸ್ ಇಟ್ ಈಸ್ ಇರಬೇಕು. ಅದೆಲ್ಲ ನೋಡ್ಕೇಶ್ ಒಂದ್ಸಲ ವೆರಿಫೈ ಮಾಡಿದ ಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಇದು ಫೈನಲ್ ಸ್ಟೆಪ್. ಈ ಥರ ನೀವು ಪ್ರಿಂಟ್ಔಟ್ ತೊಗೊಂಡ್ಕೇಶ್ ನೀವು ನಿಮ್ಮ ಕಾಲೇಜಲ್ಲಿ ಒಂದು ಕೊಡ್ಬೇಕಂದ್ರೆ ಕೊಡ್ಬೋದು. ಮೇನ್ ಅಂದರೆ ನಿಮ್ದು ಅಕೌಂಟ್, ಬ್ಯಾಂಕ್ ಅಕೌಂಟ್ ಇರುತ್ತಿಲ್ಲ ಅದಕ್ಕೆ NPC ಅಂದರೆ ಆಧಾರ್ ಲಿಂಕ್ ಇರಲೇಬೇಕು. ಆಧಾರ್ ಕಾರ್ಡ್ ಏನಾದ್ರು ಲಿಂಕ್ ಇಲ್ಲ ಬ್ಯಾಂಕ್ ಅಕೌಂಟ್ಗೆ, ಜಾಯಿಂಟ್ ಅಕೌಂಟ್ ಇರಲಿ, ಪರ್ಸ್ನಲ್ ಅಕೌಂಟ್ ಇರಲಿ, ಯಾವುದೇ ಅಕೌಂಟ್ ಇರಲಿ, ಮೇನ್ ಅಂದರೆ ಆಧಾರ್ ಕಾರ್ಡ್ ಆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಬೇಕು. ಏನಾದ್ರು ಅಕೌಂಟ್ಗೆ ಲಿಂಕ್ ಇರಲ್ಲ ಅಂದರೆ ನಿಮಗೆ SSP ಸ್ಕಾಲರ್ಶಿಪ್ ಬರಲ್ಲ. ಈ ಫೈನಲ್ ನಿಮ್ಗೆ ಹೇಳ್ತಾ ಇದ್ದು ಏನಾರ ಮಿಸ್ಟೇಕ್ ನನ್ನ ಕಡೆಯಿಂದ ಆಗಿರ್ಬೋದು. ಯಾಕಂದರೆ ನಾನು ಕನ್ನಡ ಸರಿಯಾಗಿ ಮಾತಾಡೋಕೆ ಬರಲ್ಲ, ಯಾಕಂದರೆ ನನ್ನ ಮದರ್ ಟಂಗ್ ಕನ್ನಡ ಇಲ್ಲ. ಯಾವುದೇ ನೀವು ಕೇಳಬೇಕಂದ್ರೆ ನಿಮ್ಗೆ ಏನಾರು ಡೌಟ್ ಇದ್ದರೆ ನೀವು ಕಮೆಂಟ್ದಲ್ಲಿ ಕೇಳ್ಬೋದು. ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗ್ತಿದೆ ಕನ್ನಡ ಸ್ಪೀಕ್ ಮಾತಾಡಬೇಕಂದ್ರೆ ಸ್ವಲ್ಪ ತಿಳ್ಕೊಳ್ಳಿ. ಸಾರಿ ಫಾರ್ ಏನಾರ ಮಿಸ್ಟೇಕ್ ಆದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.